ಹಾರ್ದಿಕ್ ಪಾಂಡ್ಯ ಅವರಿಗೆ ಮೋಸ ಆಯ್ತಾ? ನಮಸ್ಕಾರ ಎಲ್ಲರಿಗೆ, ಸತ್ಯನಾರಾಯಣ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಎರಡನೇ ವಿಡಿಯೋ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ಸರಣಿ ಇದೇ ಜನವರಿ 22ರಿಂದ ಸ್ಟಾರ್ಟ್ ಆಗ್ತಾ ಉಂಟು. ಅದಕ್ಕಿಂತ ಮುಂಚೆ ಸ್ಕ್ವಾಡ್ ಎಲ್ಲ ಅನೌನ್ಸ್ ಆಗಿತ್ತು, ನಾನು ವೀಡಿಯೋ ಮಾಡಿರಲಿಲ್ಲ. ಇವತ್ತು ಡಗಡಗಡಗ ಅಂತ ವೀಡಿಯೋ ಮಾಡ್ತಿದ್ದೇನಲ್ಲ. ಎಸ್, T20 ಸ್ಕ್ವಾಡ್ ಬಗ್ಗೆ ಮಾತಾಡುವ. ಎಸ್, ರೋಹಿತ್ ಶರ್ಮಾ ಅವರಿಲ್ಲ, ವಿರಾಟ್ ಕೊಹ್ಲಿ ಅವರಿಲ್ಲ, ಅವರೆಲ್ಲ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ. ತಂಡದ ನಾಯಕತ್ವವನ್ನು ಸೂರ್ಯಕುಮಾರ್ ಯಾದವ್ ಅವರಿಗೆ ವಹಿಸಿದ್ರು. ಆಗಲೇ ಒಂದು ಸ್ವಲ್ಪ ಶಾಕ್ ಆಗಿತ್ತು. ಯಾಕಂತಂದರೆ ಭಾರತ ಏನು ಕಳೆದ ಸಲ T20 ವರ್ಲ್ಡ್ ಕಪ್ ವಿನ್ ಆಗಿದ್ರಲ್ಲ, ಆಗ ನಾಯಕತ್ವದ ಮುಂಚೂಣಿ ಹಿಡಿದಂಥದ್ದು ಯಾರು? ರೋಹಿತ್ ಶರ್ಮಾ ಅವರು. ಅದಾದಮೇಲೆ ಅವರು ರಿಟೈರ್ಮೆಂಟ್ ಘೋಷಣೆ ಮಾಡಿದಾಗ ವೈಸ್ ಕ್ಯಾಪ್ಟನ್ ಆಗಿದ್ದವರು ಕ್ಯಾಪ್ಟನ್ ಆಗ್ತಾರೆ ಅಲ್ವಾ? ಹಾಗೆ ನಾವೆಲ್ಲ ಅಂದ್ಕೊಂಡದ್ದು. ಸೊ ಓಕೆ, ನೆಕ್ಸ್ಟ್ T20 ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರು ಆಗ್ತಾರೆ ಅಂತ ಎಲ್ಲರೂ ಸಹ ಅಂದ್ಕೊಂಡದ್ದು. ಆಲ್ ಆಫ್ ಅ ಸಡನ್ ಆ ಒಂದು ಜವಾಬ್ದಾರಿಯನ್ನು, ನಾಯಕತ್ವ ಜವಾಬ್ದಾರಿಯನ್ನು ಸೂರ್ಯಕುಮಾರ್ ಯಾದವ್ ಅವರಿಗೆ ಕೊಟ್ಟಾಗ ಓ ಹೌದಾ, ಸರಿ, ಓಕೆ, ಹಾರ್ದಿಕ್ ಪಾಂಡ್ಯ ಅವರಿಗೆ ನಾಯಕನನ್ನಾಗಿ ಮಾಡಲಿಲ್ಲ ಅಂತ ಹಾಗೆಲ್ಲ ಅಂದ್ಕೊಂಡದ್ದು. ಈಗ ಏನಾಗಿದೆ ಅಂತಂದರೆ, ಹಾರ್ದಿಕ್ ಪಾಂಡ್ಯ ಅವರು ಉಪನಾಯಕರು ಕೂಡ ಅಲ್ಲ. ಉಪನಾಯಕನ ಸ್ಥಾನವನ್ನು ಈಗ ಅಕ್ಷರ್ ಪಟೇಲ್ ಅವರು ಅಫಿಷಿಯಲ್ ಆಗಿ ತುಂಬಲಿದ್ದಾರೆ T20 ಸ್ಕ್ವಾಡಲ್ಲಿ. ಹಾರ್ದಿಕ್ ಪಾಂಡ್ಯ ಅವರು ಕೇವಲ ಒಬ್ಬ ಪ್ಲೇಯರ್ ಆಗಿ ಮಾತ್ರ ಆಡ್ತಾರೆ, ಸೀನಿಯರ್ ಪ್ಲೇಯರ್ ಆಗಿ ಆಡ್ತಾರೆ ಅಂತ ಹೇಳ್ಬೋದು. ನನಗೆ ಇದು ಸ್ವಲ್ಪ ಅಯ್ಯಯ್ಯೋ, ಉಪನಾಯಕ ಆದರೂ ಕೊಡ್ಬೋದಿತ್ತಲ್ಲ, ಯಾಕೆ ವೈಸ್ ಕ್ಯಾಪ್ಟನ್ಶಿಪ್ಸ್ ಕೊಡ್ತಾ ಇಲ್ಲ ಹಾರ್ದಿಕ್ ಪಾಂಡ್ಯ ಅವರಿಗೆ ಅಂತ ಖಂಡಿತವಾಗಿ ಸರ್ ನನಗೆ ಅನ್ನಿಸ್ತಾ ಉಂಟು ಪರ್ಸ್ನಲಿ. ಅದು ಫೇವರಿಟಿಸಮ್ ಅದಿದೆಲ್ಲ ಏನೂ ಅಲ್ಲ. ಅಕ್ಷರ್ ಪಟೇಲ್ ಅವರಿಗೆ ಹಾಗಾದರೆ ಆ ಒಂದು ಕ್ವಾಲಿಟಿ ಎಲ್ಲ ಉಂಟಪ್ಪ. ನಮಗೇನು ಅಕ್ಷರ್ ಪಟೇಲ್ ಅನ್ಕೊಂಡ್ರೆ ದ್ವೇಷ ಗೀಷ ಏನೂ ಅಲ್ಲ. ಬಟ್ ಐ ಫೆಲ್ಟ್ ಓಕೆ, ಅಟ್ಲೀಸ್ಟ್ ವೈಸ್ ಕ್ಯಾಪ್ಟನ್ಶಿಪ್ಪನ್ನು ಹಾರ್ದಿಕ್ ಪಾಂಡ್ಯ ಅವರಿಗೆ ಕೊಡಬೇಕಿತ್ತಂತ ನಂಗೆ ಅನಿಸಿತು. ಸ್ಕ್ವಾಡ್ ಅನೌನ್ಸ್ ಆಗಿದೆ. ಸ್ಕ್ವಾಡಲ್ಲಿ ಫುಲ್ಲು ಸದ್ಯಕ್ಕೆ ಬಜಿಲ್ ಮಾಡಿ ಹಾಕಿದ್ದಾರೆ. ಓಕೆ, ಪರಾಗ್ ಅಣ್ಣ ಇಲ್ಲ, ಪರಾಗ್ ಮತ್ತು ಏನು ಮಯಾಂಕ್ ಅವರಿಲ್ಲ, ಮಯಾಂಕ್ ಯಾದವ್ ಅವರಿಲ್ಲ. ಯಾಕಂದರೆ ಇಂಜುರಿ ಕಾರಣದಿಂದ ಇಲ್ಲ. ಹಾಗೆಯೇ 14 ತಿಂಗಳು ಇಂಜುರಿ ವನವಾಸದಲ್ಲಿದ್ದಂತಹ ಆಟಗಾರ ಮೊಹಮ್ಮದ್ ಶಮಿ ಅವರು ಫೈನಲಿ ಹೀಸ್ ಬ್ಯಾಕ್ ಅಂತ ಹೇಳ್ತಾರಲ್ಲ, ಹಾಗೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ 14 ತಿಂಗಳುಗಳ ನಂತರ. ಲಾಸ್ಟ್ ಅವರು ಆಡಿದ್ದು ODI ವರ್ಲ್ಡ್ ಕಪ್, ಅದರಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ರು ಅಂತ ಅಂದ್ಕೊಳ್ತೇನೆ. ಅದಾದಮೇಲೆ ಇಂಜುರಿ ಆಯಿತು, T20 ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಲಿಲ್ಲ. ಯಾಕೆ ಅಂತಂದರೆ ಇಂಜುರಿ ಕಾರಣದಿಂದಾಗಿ ಸೆಲೆಕ್ಟ್ ಆಗಲಿಲ್ಲ. BGTಗೆ ಸೆಲೆಕ್ಟ್ ಆಗಲಿಲ್ಲ. ಶ್ರೀಲಂಕಾ ಸೀರೀಸು, ಅದು ಇದು ನ್ಯೂಜಿಲೆಂಡ್ ಸೀರೀಸ್ ಯಾವುದಕ್ಕೆ ಸಹ ಸೆಲೆಕ್ಟ್ ಆಗಲಿಲ್ಲ. ಈಗ ಫೈನಲಿ ಇಂಗ್ಲೆಂಡ್ ವಿರುದ್ಧದ T20 ಸರಣಿಗೆ ಶಮಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಹಾಗೆಯೇ ಬುಮ್ರಾ ಅವರು ಇಂಜುರಿ ಕಾರಣ ಬುಮ್ರಾ, ಗಿಲ್ ಮತ್ತು ಪಂತ್ ಅವರಿಗೆ ಒಫಿಷಿಯಲಿ BCCI ಏನು ಹೇಳಿದೆ ಅಂತಂದರೆ, ನಾವು ರೆಸ್ಟ್ ಕೊಡ್ತಾ ಇದ್ದೇವೆ ಅಂತ. ಇಲ್ಲದಿದ್ದರೆ ಗಿಲ್ ಅವರು ಪ್ಲೇಯಿಂಗ್ 11ಗೆ ಬರ್ತಿದ್ರಾ, ಸ್ಕ್ವಾಡಿಗೆ ಬರ್ತಿದ್ರಾ? ಐ ಡೋಂಟ್ ಥಿಂಕ್ ಸೊ. ಗಿಲ್ ಅವರು T20 ಫಾರ್ಮ್ ಸಹ ಅಷ್ಟೇನು ಒಳ್ಳೆ ಇಲ್ಲ. ರೆಡ್ ಬಾಲ್ ಅಲ್ಲಂತೂ ಫಾರ್ಮ್ ಕೈ ಕೊಟ್ಟಿದೆ. T20 ಮಾದರಿಯಲ್ಲಿ ಸಹ ಅಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಸ್ಯಾಮ್ಸನ್ ಅವರು ಆ ರೇಂಜಿಗೆ ಕ್ಲಿಕ್ ಆಗ್ತಾ ಇರುವಾಗ ಗಿಲ್ ಅವರನ್ನು ಡೈರೆಕ್ಟಾಗಿ ಪ್ಲೇಯಿಂಗ್ 11ನಲ್ಲಿ ಆಡಿಸೋದು ಭಾರಿ ಕಷ್ಟ ಅಂತ ಅಂದ್ಕೊಳ್ತೇನೆ. ಸೊ ಆದ್ದರಿಂದ ರೆಸ್ಟ್ ಅಂತ ಹೇಳಿದ್ರೆ ODIಗೆ ಮತ್ತು ಟೆಸ್ಟಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡುವ ಗಿಲ್ ಅನ್ನೋ T20ಗೆ ಪೂರ್ತಿ ಹೊಸಬರ ತಂಡ ಕಟ್ಟುವ ಅನ್ನೋ ಕಾರಣಕ್ಕೆ ಗಿಲ್ ಅವರಿಗೆ ರೆಸ್ಟ್ ಅಂತ ಹೇಳಿರ್ಬೋದು. ಹಾಗೆಯೇ ಪಂತ್ ಅಲ್ಲಿ ಸ್ಯಾಮ್ಸನ್ ಮೇಯ್ನ್ ವಿಕೆಟ್ ಕೀಪರ್ ಆಗಿ, ಓಪನರ್ ಬ್ಯಾಟ್ಸ್ಮನ್ ಆಗಿ ಆ ರೇಂಜ್ಗೆ ಕ್ಲಿಕ್ ಆಗಿರುವಾಗ ಪಂತ್ ಅವ್ರನ್ನ ಪ್ಲೇಯಿಂಗ್ 15ನಲ್ಲಿ ಇಡ್ಬೋದು, ಪ್ಲೇಯಿಂಗ್ 11ನಲ್ಲಿ ಆಡಿಸೋದು ಭಾರಿ ಕಷ್ಟ ಅನ್ನುವಂತಹ ಸಿಚುವೇಶನ್ ಇರುವಾಗ, ಸೊ ಆದ್ದರಿಂದ BCCI ಸ್ವಲ್ಪ ತಲೆ ಖರ್ಚು ಮಾಡಿ ಪಂತ್ ಅವರಿಗೆ ಸಹ ರೆಸ್ಟ್ ಅಂತ ಹೇಳಿರ್ಬೋದು. ಸೊ ಬೇಸಿಕಲಿ 3 ಜನರಿಗೆ ಒಫಿಷಿಯಲಿ ರೆಸ್ಟ್ ಅಂತ ಹೇಳಿದೆ. ಒಂದು ಇಂಜರ್ಡ್ ಬುಮ್ರಾ, ಇನ್ನೊಂದು ಗಿಲ್ಲು ಮತ್ತು ಪಂತ್ ಅವ್ರನ್ನ ರೆಸ್ಟ್ ಅಂತ ಹೇಳಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಮತ್ತೆ ಪುನಃ ಚಹಲ್ ಅವರನ್ನು ಕಣೆಗಣಿಸಿದ್ದಾರೆ. ಅವ್ರದ್ದೊಂದು ಎಂಥ ಒಂದು ಅಂದರೆ ಬೇಜಾರಿನ ವಿಷಯಪ್ಪ. ಒಂದು ಪರ್ಸ್ನಲ್ ಲೈಫ್ ಸರಿ ಇಲ್ಲ ಬಿಡಿ, ಅದು ಡಿವೋರ್ಸ್ ಅಂತೆಲ್ಲ ಆಗ್ತಾ ಉಂಟು. ನಾನು ಅದರ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಬಟ್ ನೋಡಿ, T20 ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಅವರಿದ್ದರು. ಒಂದು ಮ್ಯಾಚ್ ಆಡಲಿಕ್ಕೆ ಆಗಲಿಲ್ಲ ಅವರಿಗೆ. ಲೈಕ್ ಜೈಸ್ವಾಲ್ ಕೂಡ T20 ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿದ್ದರು, ಒಂದು ಮ್ಯಾಚ್ ಆಡಲಿಲ್ಲ. ಈಗ ಚಹಲ್ ಅವ್ರನ್ನು T20 ವರ್ಲ್ಡ್ ಕಪ್ ಮುಗಿದ ಮೇಲೆ ಪಾಪ ಪರೇಡಲ್ಲೆಲ್ಲ ಇದ್ದರು. ಅದಾದಮೇಲಿನ ನೆಕ್ಸ್ಟ್ ಶ್ರೀಲಂಕಾ ಸರಣಿಗೆ ಸೆಲೆಕ್ಟ್ ಮಾಡಲಿಲ್ಲ, ಅಲ್ಲಿಂದ ಅವಾಯ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈಗ ಇಂಗ್ಲೆಂಡ್ ಸರಣಿಗೆ ಸಹ ಅವರನ್ನು ಪರಿಗಣಿಸಿಲ್ಲ. ಐ ಥಿಂಕ್ ಹಿಸ್ ಕರಿಯರ್ ಈಸ್ ಓವರ್. ಇನ್ನು ಮೇಲೆ ಅವರು ಕಮ್ ಬ್ಯಾಕ್ ಮಾಡೋದು ಎಲ್ಲ ಭಾರಿ ಕಷ್ಟ ಸಾಧ್ಯ. ಯಾಕಂತಂದರೆ ಯಂಗ್ಸ್ಟರ್ಸಿಗೆ ಮಣೆ ಹಾಕ್ತಾ ಇದ್ದಾರೆ. ಸೊ ಇದೆ. ಹಾಗಾದರೆ ಸ್ಕ್ವಾಡ್ ಅಂತ ಮಾರ್ರೆ. ಎಸ್, ಸ್ಕ್ವಾಡ್ ಹೇಗಿಂತಂದರೆ ಓಪನರ್ ಆಗಿ ಅಭಿಷೇಕ್ ಶರ್ಮಾ ಹಾಗೂ ಸ್ಯಾಮ್ಸನ್ ಅವರು ಕ್ಲಿಕ್ ಆಗಿರೋದ್ರಿಂದ ಅವರನ್ನೇ ಕಂಟಿನ್ಯೂ ಮಾಡ್ತಾರೆ. 1 ಡೌನಲ್ಲಿ ತಿಲಕ್ ವರ್ಮಾ, ಮೊದಲೆಲ್ಲ ಸ್ಕೈ ಅವರು ಆಡ್ತಾಯಿದ್ರು. ತಿಲಕ್ ವರ್ಮಾ ಅವರಿಗೆ ಅವರ ಒಂದು ಸ್ಥಾನವನ್ನು ಸ್ಕೈ ಅವರು ಬಿಟ್ಟು ಕೊಟ್ಟರು. ಇಲ್ಲ ಮರ, ನಾನು 2 ಡೌನಲ್ಲಿ ಆಡ್ತೇನೆ, ನೀವು 1 ಡೌನಲ್ಲಿ ಆಡು ಅಂತ ತಿಲಕ್ ವರ್ಮಾ ಅವರಿಗೆ ಅಪ್ ದ ಆರ್ಡರ್ ಕಳಿಸಿದ ಮೇಲೆ ತಿಲಕ್ ವರ್ಮಾ ಅವರು ಸೌತ್ ಆಫ್ರಿಕಾ ಸೀರೀಸಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಆದರು.
ಸೌತ್ ಆಫ್ರಿಕಾಕ್ಕೆ ಟೂರ್ ಹೋಗಿದ್ರಲ್ಲ ಅಂಥ ಪ್ರಚಂಡ ಫಾರ್ಮಲ್ಲಿರುವಂಥ ತಿಲಕ್ ವರ್ಮಾ 1 ಡೌನ್, ಅದಾದಮೇಲೆ ಸೂರ್ಯಕುಮಾರ್ ಯಾದವ್, ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಅವರು ಆಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ ಆ ಒಂದು ಸ್ಲಾಟಲ್ಲಿ. ಸೂರ್ಯಕುಮಾರ್ ಯಾದವ್ ಆದಮೇಲೆ, ಯಾಕಂತಂದರೆ ಈಗ ಒಬ್ಬ ಪ್ಯೂರ್ ಆಲ್ರೌಂಡರ್ ಥರ ಆಡ್ತಾ ಇರೋದ್ರಿಂದಾಗಿ ಹಾರ್ದಿಕ್ ನಂತರ ಬೇರೆ ನಿತೀಶ್ ರೆಡ್ಡಿ ಮತ್ತು ರಿಂಕು ಸಿಂಗ್ ಅವ್ರನ್ನ ಫಿನಿಷರ್ ಥರ ಭಾರತ ಈಗ ನೋಡ್ತಾ ಉಂಟು. ಸೊ ಆದ್ದರಿಂದ ನಿತೀಶ್ ರೆಡ್ಡಿಗಿಂತ ಸಹ ಮುಂಚೆ ಹಾರ್ದಿಕ್ ಪಾಂಡ್ಯ ಅವರು ಬಂದು ಆಡ್ಬೋದು. ಮತ್ತು ಹಾರ್ದಿಕ್ ಪಾಂಡ್ಯ ಅವ್ರ ನಂತರ ನಿತೀಶ್ ರೆಡ್ಡಿ, ರಿಂಕು ಸಿಂಗ್, ಅಕ್ಷರ್ ಪಟೇಲ್, ಭಯಂಕರ ಬ್ಯಾಟಿಂಗ್ ಡೆಪ್ತ್ ಇರುವಂತಹ ಭಾರತದ T20 ಸೈಡ್. ಅದಾದಮೇಲೆ ಒಬ್ಬ ಪ್ಯೂರ್ ಸ್ಪಿನ್ ಬೌಲರ್ ಆಗಿ ವರುಣ್ ಚಕ್ರವರ್ತಿ. ಸೊ ಆದ್ದರಿಂದ ಅಲ್ಲಿ 2 ಸ್ಪಿನ್ನರ್ ಆಯಿತು. ಹಾರ್ದಿಕ್ ಪಾಂಡ್ಯ ಅವರು 3ನೇ ಫಾಸ್ಟ್ ಬೌಲರು. ಹಾಗಾದರೆ ಇನ್ನು ಮಿಕ್ಕಿದಂತಹ 2 ಫಾಸ್ಟ್ ಬೌಲರ್ ಯಾರು? ಶಮಿ ಮತ್ತು ಹರ್ಷದೀಪ್ ಸಿಂಗ್ ಅವರು ಮೇಯ್ನ್ ಪ್ರಮುಖ 2 ಫಾಸ್ಟ್ ಬೌಲರ್ಸ್ ಆಗಿ ತಂಡದಲ್ಲಿ ಇರ್ತಾರೆ. ಬೆಂಚ್, ಎಸ್, ಬುಮ್ರಾ ಅವರಿಗೆ ರೆಸ್ಟ್ ಕೊಟ್ಟಿರೋದ್ರಿಂದಾಗಿ ಈಗ ಹರ್ಷಿತ್ ರಾಣಾ ಅವರಿಗೆ ಬುಲಾವಾಗಿದೆ. ಹರ್ಷಿತ್ ರಾಣಾ ಅವರು T20 ಸ್ಕ್ವಾಡಲ್ಲಿದ್ದಾರೆ, ಹಾಗೆ ODI ಸ್ಕ್ವಾಡಲ್ಲಿ ಸಹ ಹರ್ಷಿತ್ ರಾಣಾ ಅವರು ಇದ್ದಾರೆ. ಯಾಕಂತಂದರೆ ODI ಸ್ಕ್ವಾಡಲ್ಲಿ ಸಹ ಬುಮ್ರಾ ಅವರಿಗೆ ರೆಸ್ಟ್ ಅಂತ ಘೋಷಣೆ ಮಾಡಿದ್ದಾರೆ. ಈ ಇಂಗ್ಲೆಂಡ್ ಸರಣಿಯ ಏನು ODI ಸರಣಿ ಹಾಗೂ ಚಾಂಪಿಯನ್ಸ್ ಟ್ರೋಫಿಗೆ ಸೇಮ್ ಸ್ಕ್ವಾಡ್. ಒಂದು ಬದಲಾವಣೆ ಏನು ಅಂತಂದರೆ, ಬುಮ್ರಾ ಅವರು ODI ಸೀರೀಸ್, ಇಂಗ್ಲೆಂಡ್ ನಡುವಿನ ODI ಸೀರೀಸಿಗೆ ಬುಮ್ರಾ ಅವರು ಇಲ್ಲ, ಅಲ್ಲಿ ಹರ್ಷಿತ್ ರಾಣಾ ಅವರು ಇದ್ದಾರೆ. ಚಾಂಪಿಯನ್ಸ್ ಟ್ರೋಫಿಗೆ ಬುಮ್ರಾ ಅವರ ಹೆಸರುಂಟು. ಬುಮ್ರಾ ಅವರು ಫಿಟ್ ಇರದಿದ್ದರೆ ಆವಾಗ ಹರ್ಷಿತ್ ರಾಣಾಗೆ ಬುಲಾವಾಗ್ತದೆ. ಆ್ಯಂಡ್ ಬೆಂಚಲ್ಲಿ ನನ್ನ ಪ್ರಕಾರ ರವಿ ಬಿಷ್ನಾಯ್ ಮತ್ತು ಸುಂದರ್ ಅವರು ಬೆಂಚಲ್ಲಿ ಇರ್ತಾರೆ ಅಟ್ಲೀಸ್ಟ್ ಫಾರ್ ಫಸ್ಟ್ 2 ಮ್ಯಾಚಸ್. ವರುಣ್ ಚಕ್ರವರ್ತಿ ಅವರ ಫಾರ್ಮ್ ಕೈ ಕೊಟ್ಟರೆ ಸುಂದರ್ ಅಥವಾ ರವಿ ಬಿಷ್ನಾಯ್ ಅವರನ್ನು ವರುಣ್ ಚಕ್ರವರ್ತಿ ಬದಲಿಗೆ ಆಡಿಸಬಹುದು. ಹಾಗೆಯೇ ಬ್ಯಾಕಪ್ ಕೀಪರ್ ಆಗಿ ಬೆಂಚಲ್ಲಿ ಇರುವಂಥ ಆಟಗಾರ ಧ್ರುವ್ ಜುರೇಲ್ ಅಂತ ಅಂದ್ಕೊಂಡಿದ್ದೇನೆ. ಧ್ರುವ್ ಜುರೇಲ್ ಅವರಿಗೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಗೋದು ಡೌಟ್ ಅಂತವೇ ನನಗೆ ಅನ್ನಿಸ್ತಾ ಉಂಟು. ಸ್ಯಾಮ್ಸನ್ ಅವರಿಗೆ ಮೇಯ್ನ್ ಮನ್ನಣೆ ಕೊಡ್ತಾರೆ. ಅವ್ರು ಫಸ್ಟ್ 3 ಮ್ಯಾಚ್ ಆಡದಿದ್ದರೂ ಮತ್ತೆ 2 ಮ್ಯಾಚಲ್ಲಿ ಆಡಬಹುದು, ಫಾರ್ಮಿಗೆ ಬರಬಹುದು ಅನ್ನುವಂಥ ಒಂದು ನಂಬಿಕೆ BCCIಗೆ ಈಗ ಸ್ಯಾಮ್ಸನ್ ಮೇಲೆ ಬಂದಿರ್ಬೋದು. ಸೊ ಆದ್ದರಿಂದ ಧ್ರುವ್ ಜುರೇಲ್ ಅವರಿಗೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಗೋದು ಭಾರಿ ಕಷ್ಟ ಅಂತ ಅಂದ್ಕೊಳ್ತೇನೆ. ಅಪ್ಪಿತಪ್ಪಿ ಭಾರತ 4-0 ಅಂತರದಿಂದ ವಿನ್ ಆದರೆ ಆವಾಗ ಲಾಸ್ಟ್ T20 ಮ್ಯಾಚಿಗೆ ಒಂದಿಷ್ಟು ಮೇಯ್ನ್ ಪ್ಲೇಯರ್ಸನ್ನು ರೆಸ್ಟ್ ಮಾಡಿಸಿ ಈಗ ಬೆಂಚಲ್ಲಿದ್ದವರಿಗೆ ಚಾನ್ಸ್ ಸಿಗ್ಬೋದು. ಇಲ್ಲದಿದ್ದರೆ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಅಭಿಷೇಕ್ ಶರ್ಮಾ, ಸ್ಯಾಮ್ಸನ್, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಮತ್ತು ನಿತೀಶ್ ರೆಡ್ಡಿ, ರಿಂಕು ಸಿಂಗ್, ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ, ಶಮಿ ಹಾಗೂ ಹರ್ಷದೀಪ್ ಸಿಂಗ್ ಇವರು ಮೇಯ್ನ್ 11 ಜನರಾಗಿರ್ತಾರೆ ಅಂತ ನನಗನ್ನಿಸ್ತಾ ಉಂಟು. ನಿಮಗೆ ಈ ಒಂದು ಸ್ಕ್ವಾಡ್ ನನಗೆ ಇದು ಐ ಆಮ್ ಟೋಟಲಿ ಹ್ಯಾಪಿ ವಿತ್ ದ ಸ್ಕ್ವಾಡ್. ಪರಾಗ್ ಮತ್ತು ಮಯಾಂಕ್ ಯಾದವ್ ಅವರು ಫಿಟ್ ಇದ್ದರೂ ಕೂಡ ಅವರು ಇಲ್ಲಿ ಟಾಪ್ 15ಗೆ ಬರೋದಕ್ಕೆ ಭಾರಿ ಕಷ್ಟ ಆಗ್ತಿತ್ತು. ಎಸ್, ಅವರು ಇಂಜುರಿ ಆಗಿರೋದ್ರಿಂದ ಅವರನ್ನು ಪರಿಗಣಿಸಿಲ್ಲ. ಆ್ಯಂಡ್ ಬುಮ್ರಾ, ಗಿಲ್, ಪಂತ್ ಅವ್ರನ್ನ ರೆಸ್ಟ್ ಅಂತ ಹೇಳಿದ್ದಾರೆ. ನಿಮಗೇನು ಅನಿಸ್ತು ಸ್ಕ್ವಾಡ್? ನನ್ನ ಮಾತಿಗೆ ನಿಮ್ಮ ಸಹಮತ ಇದೆಯಾ? ಹಾರ್ದಿಕ್ ಪಾಂಡ್ಯ ಅವ್ರನ್ನ ಅಟ್ಲೀಸ್ಟ್ T20 ಸ್ಕ್ವಾಡಿಗೆ ಒಂದು ವೈಸ್ ಕ್ಯಾಪ್ಟನ್ ಆದರೂ ಮಾಡಬಹುದಿತ್ತು ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದ್ರೆ ಬರುವ ನಮಸ್ಕಾರ.